ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ತೆ. ಗಾಸ್, ನೀವು ಕೂಡ ಲೋನ್ನ ಹುಡುಕ್ತಾ ಇದ್ದೀರಾ, ನಿಮಗೂ ಕೂಡ ಲೋನ್ನ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಒಂದು ಬೆಸ್ಟ್ ಆಗಿರುವಂತಹ ಒಂದು ಟ್ರಸ್ಟೆಡ್ ಆ್ಯಪ್ನ ನಿಮಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ. ಈ ಒಂದು ಅಪ್ಲಿಕೇಶನಿಂದ ನೀವು ಈಸಿಯಾಗಿ ಇನ್ಸ್ಟೆಂಟಾಗಿ ಲೋನ್ನ ತೊಗೋಬೋದು. ಹಾಗೆ ನೀವು ಇದು ತುಂಬಾ ಟ್ರಸ್ಟ್ ಮಾಡುವಂಥ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಪಿರಾಮಲ್ ಫೈನಾನ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಇಲ್ಲಿ ಲೋನ್ಸ್ ಜೊತೆಗೆ ನಮಗೆ ಹಲವಾರು ರೀತಿಯಾಗಿ ಫೈನಾನ್ಷಿಯಲ್ ಆಫರಿಂಗ್ಸ್ ಕೂಡ ಮಾಡ್ತಾ ಇದ್ದಾರೆ. ಇದು ಏನಿದೆ ಪಿರಾಮಲ್ ಫೈನಾನ್ಸ್ ಲಿಮಿಟೆಡ್ ಕಡೆಯವ್ರದ್ದಾಗಿರುತ್ತೆ. ಹಾಗೆ ಈ ಒಂದು ಅಪ್ಲಿಕೇಶನ್ಗೆ 4.5 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, ಹಾಗೆ 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಗಾಯ್ಸ್, ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ಇದ್ದು ನೀವು ಕೂಡ ಏನಾದರೂ ಸ್ಯಾಲರಿಡ್ ಪರ್ಸನ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿದ್ರೆ, ಹಾಗೆ ನಿಮ್ಗೇನಾದರೂ ಬಿಸ್ನೆಸ್ ಮಾಡೋಕ್ಕೋಸ್ಕರ ಅಥವಾ ನಿಮ್ಮ ಒಂದು ಪರ್ಸನಲ್ ಯೂಸ್ಗೋಸ್ಕರ ಅಥವಾ ಹೋಮ್ ಲೋನ್ ಏನಾದರೂ ಬೇಕಿತ್ತು, ಎಜುಕೇಷನ್ ಪರ್ಪಸ್ ಲೋನ್ ಬೇಕಿತ್ತು ಅಂತಂದರೆ ಇಲ್ಲಿ ಎಲ್ಲ ರೀತಿಯಾಗಿ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ತಗೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನಿಂದ ನೀವು ಯಾವ ರೀತಿಯಾಗಿ ಲೋನ್ನ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಫೀಚರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಮಗೆ ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇದೆ, ಜೊತೆಗೆ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ ಲೋನ್ ಅಪ್ಲೈ ಮಾಡ್ಕೊಳ್ಳೋಕೆ ಅನ್ನೋ ಒಂದು ಫುಲ್ ಡೀಟೇಲ್ ಜೊತೆಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು. ಸೊ ವಿಡಿಯೋ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಮರಿದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮಗೂ ಕೂಡ ಇಲ್ಲಿ ಬಿಸ್ನೆಸ್ ಲೋನ್ ಸಿಗ್ತಾ ಇದೆ ಅಂದರೆ ನಿಮ್ಗೆ ಇಲ್ಲಿ ಬಿಸ್ನೆಸ್ ಲೋನ್ಸ್ನ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೋಮ್ ಲೋನ್ಸ್ ಕೂಡ ಸಿಗ್ತಾ ಇದೆ, ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಯೂಸ್ಡ್ ಕಾರ್ ಇತ್ತು ಅಂದರೆ ಅದಕ್ಕೂ ಕೂಡ ಇಲ್ಲಿ ಯೂಸ್ಡ್ ಕಾರ್ ಲೋನ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಹಲವಾರು ರೀತಿಯಾಗಿ ಲೋನ್ ಆಫರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಇವರು ನಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡಿಕೊಂಡು ಇಟ್ ಸ್ಕೋರು ಕೂಡ ನಮಗೆ ಇಲ್ಲಿ ಚೆಕ್ ಮಾಡಿಕೊಂಡು ಲೋನ್ ಆಫರ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮಗೆ ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ಇರೋದಿಲ್ಲ. ನಮಗೆ ಆನ್ಲೈನ್ ಮೂಲಕ ನಾವು ಅಪ್ಲೈ ಮಾಡ್ಕೋಬೇಕು. ಈ ಒಂದು ಅಪ್ಲಿಕೇಶನ್ನ ಫೀಚರ್ಸ್ ನೋಡೋದಾದರೆ ನಮಗೆ ಇಲ್ಲಿ 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ, ಸೆಕ್ಯೂರ್ ಕೂಡ ಇರುತ್ತೆ. ಹಾಗೆ ನಮಗೆ ಫ್ಲೆಕ್ಸಿಬಲ್ ರೀಪೇಮೆಂಟ್ ಆಪ್ಷನ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೋನ್ ಅಮೌಂಟ್ ಬಂದುಬಿಟ್ಟು ನಮಗೆ 25,000 ಹಿಡಿದು 5 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದ್ದಾರೆ ಪರ್ಸ್ನಲ್ ಲೋನಲ್ಲಿ. ರೀಪೇಮೆಂಟ್ ಟೆನ್ಯೂರ್ ಬಂದುಬಿಟ್ಟು ಮಿನಿಮಮ್ 9 ಮಂತ್ಸಿಂದ ಹಿಡಿದು ಮ್ಯಾಕ್ಸಿಮಮ್ 60 ಮಂತ್ಸ್ವರೆಗೂ ಕೊಡ್ತಾ ಇದ್ದಾರೆ. ಲೋನ್ ಇಂಟ್ರೆಸ್ಟ್ ರೇಟ್ ಸ್ಟಾರ್ಟಿಂಗ್ ನಮಗೆ 12.99% ಪರ್ ಆ್ಯನಮ್ ರೀತಿಯಾಗಿ ಸ್ಟಾರ್ಟ್ ಆಗ್ತಾ ಇದೆ. ಮಿನಿಮಮ್ ಮಂತ್ಲಿ ಸ್ಯಾಲರಿ ನಮಗೆ 25,000 ಇರಬೇಕಾಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಫೀಚರ್ಸ್ ಅನ್ನೋದು ಕೊಟ್ಟಿದ್ದಾರೆ. ಬೆನಿಫಿಟ್ಸ್ ನೋಡೋದಾದರೆ ನಮಗೆ ಇಲ್ಲಿ ಇನ್ಸ್ಟೆಂಟಾಗಿ ಡಿಸ್ಪರ್ಸಲ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ಇರೋದಿಲ್ಲ. 100% ಡಿಜಿಟಲ್ ಡಾಕ್ಯುಮೆಂಟೇಷನ್ ಅನ್ನೋದು ಇರುತ್ತೆ. ತುಂಬಾ ಸೇಫ್ ಆ್ಯಂಡ್ ಸೆಕ್ಯೂರ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದರೆ ನಮ್ಮ ಒಂದು ಲೋನ್ ಅಮೌಂಟ್ ಸಪೋಸ್ 1 ಲ್ಯಾಕ್ ಇತ್ತು ಅಂದರೆ ಈ ಒಂದು 1 ಲ್ಯಾಕ್ ಲೋನ್ ಅಮೌಂಟ್ಗೆ ಟೆನ್ಯೂರ್ 12 ಮಂತ್ಸ್ ಇರುತ್ತೆ. ಹಾಗೆ ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಬಂದುಬಿಟ್ಟು 17.29% ಇರುತ್ತೆ. ಮ್ಯಾಕ್ಸಿಮಮ್ APR ಬಂದುಬಿಟ್ಟು 33.99% ಇರುತ್ತೆ. ಮಿನಿಮಮ್ ಬಂದುಬಿಟ್ಟು 14.49% ಇರುತ್ತೆ. ಸೊ ಇಲ್ಲಿ ಮಂತ್ಲಿ ಈಕ್ವಲೆಂಟ್ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 1.2% ಹಾಕಿರ್ತಾರೆ. ಪ್ರೊಸೆಸಿಂಗ್ ಫೀಸ್ ಅನ್ನೋದು 1,500 ರೂಪೀಸ್ ಇರುತ್ತೆ. GST ಬಂದುಬಿಟ್ಟು ನಮಗೆ ಈ ಒಂದು ಚಾರ್ಜಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇಂಟ್ರೆಸ್ಟ್ ರೇಟ್ ನಮಗೆ 14.49% ಇರುತ್ತೆ. ಇಂಟ್ರೆಸ್ಟ್ ನಮಗೆ 8,021 ರೂಪೀಸ್ ಆಗಿರುತ್ತೆ ಗಾಯ್ಸ್. ಸೊ EMI ನಮ್ಮದು ಮಂತ್ಲಿ EMI ನಾವು ಈ 1 ಲ್ಯಾಕ್ ಅಮೌಂಟಿಗೆ ಎಷ್ಟು ಪೇ ಮಾಡ್ಕೋಬೇಕು ಅಂದರೆ 9,002 ರೂಪೀಸ್ನ ಪೇ ಮಾಡಬೇಕು. ಅಮೌಂಟ್ ನಮಗೆ ಇವರು 9,830 ರೂಪೀಸ್ ಡಿಸ್ಪರ್ಸಲ್ ಮಾಡಿರ್ತಾರೆ. ಸೊ ಈ ಒಂದು ಲೋನ್ ಅಮೌಂಟ್ಗೆ ನಮ್ಮ ಒಂದು ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು 1,09,701 ರೂಪೀಸ್ ಆಗಿರುತ್ತೆ. ಈ ರೀತಿಯಾಗಿ ಎಕ್ಸಾಂಪಲ್ ಮೂಲಕ ನಾವು ತಿಳ್ಕೊಂಡು ಯಾವುದೇ ರೀತಿ ಕನ್ಫ್ಯೂಷನ್ ಇರಲಾರ್ದೇ ಲೋನ್ ಅಪ್ಲೈ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೋಬೇಕು ಅನ್ನೋ ಒಂದು ಸ್ಟೆಪ್ಸ್ ನೋಡೋದಾದರೆ ಫಸ್ಟ್ ನಾವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ. ಆನಂತರ ನಮ್ಮ ಒಂದು ಲೋನ್ ಅಪ್ಲೈ ಮಾಡ್ಕೋಬೇಕು ಲೋನಿಗೆ. ಸೊ ನಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಆಗಿರ್ಬೋದು, ಡಾಕ್ಯುಮೆಂಟೇಷನ್, ID ಪ್ರೂಫ್, ಅಡ್ರೆಸ್ ಪ್ರೂಫ್ ಇದನ್ನೆಲ್ಲ ನಾವು ಅದಕ್ಕೆ ಅಪ್ಲೋಡ್ ಮಾಡ್ಕೊಂಡ ನಂತರ ನಮಗೆ ಇಲ್ಲಿ ಲೋನ್ ಆಫರ್ ಮಾಡ್ತಾರೆ. ಲೋನ್ ಆಫರ್ ಮಾಡಿದರೆ ಲೋನ್ ಅಮೌಂಟ್ ಹಾಗೆ ಟೆನ್ಯೂರ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ನಾವು ಪ್ರೊವೈಡ್ ಮಾಡಿದ ನಂತರ ನಮ್ಮ ಒಂದು ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಅಪ್ಡೇಟ್ ಮಾಡ್ಕೋಬೇಕು. ಸೊ ಬ್ಯಾಂಕ್ ಡೀಟೇಲ್ಸ್ ಆದ ನಂತರ ನಮಗೆ ಇವರು ಕ್ವಿಕ್ಕಾಗಿ ನಮ್ಮ ಒಂದು ಲೋನ್ ಅಮೌಂಟ್ ಅನ್ನೋದು ಏನಿರುತ್ತೆ ಫಂಡ್ ನಮ್ಮ ಒಂದು ರಿಜಿಸ್ಟರ್ಡ್ ಬ್ಯಾಂಕ್ ಇರುತ್ತೆ ಅಲ್ವಾ, ಬ್ಯಾಂಕ್ ಅಕೌಂಟ್, ಇವರು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಲೋನ್ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಸ್ಟೆಪ್ಸ್ ಅನ್ನೋದು ನಾವು ನೋಡಬಹುದಾಗಿದೆ. ಹಾಗೆ ಇಲ್ಲಿ ಬಿಸ್ನೆಸ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಬಿಸ್ನೆಸ್ ಲೋನ್ಸ್ ನಮಗೆ ಅಪ್ ಟು 2 crore ಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ ಅಪ್ ಟು 15 ಇಯರ್ಸ್ವರೆಗೂ ಟೆನ್ಯೂರ್ ಕೂಡ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಬಿಸ್ನೆಸ್ ಲೋನ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಕಾರ್ ಲೋನ್, ಹೋಮ್ ಲೋನ್,
ಈ ರೀತಿಯಾಗಿ ಹಲವಾರು ಲೋನ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಯಾವ ರೀತಿಯಾಗಿ ಲೋನ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ಒಂದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಪರ್ಸನಲ್ ಲೋನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ ಹೋಮ್ ಕನ್ಸ್ಟ್ರಕ್ಷನ್, ಬಿಸ್ನೆಸ್ ಲೋನ್ ಅಥವಾ ಪರ್ಸನಲ್ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಥವಾ ಸೆಕ್ಯೂರ್ಡ್ ಆಗಿರುವಂಥ ಒಂದು ಬಿಸ್ನೆಸ್ ಲೋನ್ಗೂ ಕೂಡ ಇವರು ಲೋನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಲೋನ್ಸ್ ನಮಗೆ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ EMI ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ. ಹಾಗೆ ನಮ್ಮ ಒಂದು ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳೋಕ್ಕೂ ಕೂಡ ಇವರು ಕ್ಯಾಲ್ಕುಲೇಟರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಯಾವ ಲೋನ್ ಬೇಕು ಆ ಒಂದು ಲೋನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸನಲ್ ಲೋನ್ನ ಒಂದು ಕೀ ಫೀಚರ್ಸ್ನ ನೋಡೋದಾದರೆ ನಮಗೆ ಲೋನ್ ಅಮೌಂಟ್ ಬಂದುಬಿಟ್ಟು 50,000 ಇಂದ 25 ಲ್ಯಾಕ್ವರೆಗೂ ಪ್ರೊವೈಡ್ ಮಾಡ್ತಾ ಇದೆ. ಲೋನ್ ಟೆನ್ಯೂರ್ ಬಂದುಬಿಟ್ಟು 9 to 60 ಮಂತ್ಸ್ ಇರುತ್ತೆ. ಹಾಗೆ ನಮಗೆ ಇನ್ಸ್ಟೆಂಟಾಗಿ ಲೋನ್ ಕೂಡ ಲೋ ಇಂಟ್ರೆಸ್ಟ್ ರೇಟಲ್ಲಿ ಸ್ಟಾರ್ಟಿಂಗ್ ನಮಗೆ 11.99% ಇಂದ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟಾಗಿ ಲೋನ್ ಅಪ್ರೂವಲ್ ಮಾಡ್ತಾರೆ. ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಲೋನ್ ಅಪ್ಲೈ ಮಾಡ್ಕೋಬಹುದು. ಹಾಗೆ 24 ಅವರ್ಸಲ್ಲಿ ನಮ್ಮ ಒಂದು ಅಮೌಂಟ್ನ ಡಿಸ್ಪೋಸಲ್ ಕೂಡ ಮಾಡ್ತಾ ಇದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಫ್ರಾಡ್ ಕೂಡ ನಮಗೆ ಇಲ್ಲಿ ಇರೋದಿಲ್ಲ. ಹಾಗೆ ನಮಗೆ ಇಲ್ಲಿ ಕಸ್ಟಮ್ ಲೋನ್ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಕೂಡ ನಮಗೆ ಸಿಗೋದಿಲ್ಲ. ಅಥವಾ ನಾವೇನಾದರೂ ಸ್ಯಾಲರಿಡ್ ಪರ್ಸನ್ ಇದ್ವಿ ಅಂದರೆ ಈ ರೀತಿಯಾಗಿ ನಮಗೆ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ನಮ್ಮ ಒಂದು ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ನಿಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು OTPನ ಕಳಿಸ್ತಾರೆ. OTP ಮೂಲಕ ವೆರಿಫಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಮಿಷನ್ಸ್ನೆಲ್ಲ ಓದ್ಕೊಂಡು ಅಲೋ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಅನ್ನೋದು ನೀವು ಎಂಟರ್ ಮಾಡ್ಕೋಬೇಕು. ಸೊ ನಿಮ್ಮ ಒಂದು ಲೋನ್ ಅಮೌಂಟ್ ನಿಮಗೆ ಎಷ್ಟು ಬೇಕಾಗಿದೆ ಅನ್ನೋ ಒಂದು ಲೋನ್ ಅಮೌಂಟ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಮಿನಿಮಮ್ 50,000 ಇರಬೇಕಾಗುತ್ತೆ. ಮ್ಯಾಕ್ಸಿಮಮ್ 5 lakhs ಇದೆ. ಸೊ ಇಷ್ಟರಲ್ಲಿ ನಿಮಗೆ ಎಷ್ಟು ಲೋನ್ ಅಮೌಂಟ್ ಅವಶ್ಯಕತೆ ಇದೆಯೋ ಅಷ್ಟು ಲೋನ್ ಅಮೌಂಟ್ನ ನೀವು ಎಂಟರ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ ಅನ್ನೋ ಒಂದು ಪಿನ್ ಕೋಡ್, ನಿಮ್ಮ ಒಂದು ಸಿಟಿಯ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೋಬೇಕು. ಆನಂತರ ನೀವೇನಾದರೂ ಸ್ಯಾಲ್ರಿಡ್ ಇದ್ದೀರಾ ಅಥವಾ ಬಿಸ್ನೆಸ್ ಇದೆನಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಯಾಲ್ರಿಡ್ ಇದ್ರಿ ಅಂದರೆ ನಿಮಗೆ ಯಾವ ರೀತಿಯಾಗಿ ಮನಿ ಅನ್ನೋದು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸ್ಯಾಲರಿನ ಅನ್ನೋದು ಕೇಳುತ್ತೆ. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರಾ ಅಥವಾ ಕ್ಯಾಶ್ ರೂಪದಲ್ಲಿ ಇದೆನಾ, ಚೆಕ್ ಇದೆನಾ ಅಂತ ಕೇಳುತ್ತೆ. ಸೊ ಯಾವ ರೀತಿಯಾಗಿ ನೀವು ರಿಸೀವ್ ಮಾಡ್ತಾ ಇದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮೊದಲೇದಾಗಿ ನಾನು ಈ ಒಂದು ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ಸೊ ನನ್ನ ಒಂದು ಬೇಸಿಕ್ ಡೀಟೇಲ್ಸ್ಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಬೇಸಿಕ್ ಡೀಟೇಲ್ಸ್ ಆದಮೇಲೆ ನನ್ನ ಒಂದು KYC ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ಆಧಾರ್ ಕಾರ್ಡ್ ನಂಬರ್ನ ನಾವು ಎಂಟರ್ ಮಾಡಿಕೊಂಡ್ರೆ KYC ಕೂಡ ಕಂಪ್ಲೀಟ್ ಆಗುತ್ತೆ. ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾವು ಪ್ರೊವೈಡ್ ಮಾಡ್ಕೋಬೇಕು. ಸೊ ಬ್ಯಾಂಕ್ ಡೀಟೇಲ್ಸ್ ಬಂದುಬಿಟ್ಟು IFSC ಕೋಡ್, ನಿಮ್ಮ ಒಂದು ಅಕೌಂಟ್ ನಂಬರ್, ನಿಮ್ಮ ಒಂದು ಬ್ರಾಂಚ್ ಅಡ್ರೆಸ್, ಪಿನ್ ಕೋಡ್ ನೀವೆಲ್ಲ ಎಂಟರ್ ಮಾಡಿಕೊಂಡ್ರೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಕಂಪ್ಲೀಟ್ ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ಏನಿರುತ್ತೆ ಅಪ್ಲೋಡ್ ಮಾಡ್ಕೋಬೇಕು. ಆನಂತರ ಅಗ್ರಿಮೆಂಟ್ ಅನ್ನೋದು ಕಳಿಸ್ತಾರೆ. ಸೊ ಅಗ್ರಿಮೆಂಟ್ನ ನೀವು ಸೈನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಇಲ್ಲಿಗೆ ನಿಮ್ಮ ಒಂದು ಪ್ರೋಸೆಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ವ ಗಾಯ್ಸ್ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ನ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿಕೊಂಡು ಅಂತ. ಇದಾಗಿದೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ನೀವು ನೋಡಿದ್ರಿ ಯಾವ ರೀತಿಯಾಗಿ ನಾವಿಲ್ಲಿ 100% ಡಿಜಿಟಲ್ ಪ್ರೋಸೆಸ್ಸಿಂದ ನಮ್ಮ ಒಂದು ಲೋನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋಬೇಕು ಅಂತ. ಹಾಗೆ ನಿಮ್ಮ ಒಂದು ಡಾಟಾನ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಇವರು ಪ್ರೊಟೆಕ್ಟ್ ಕೂಡ ಮಾಡಿರ್ತಾರೆ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ಆಗಿ ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ನಮ್ಮ ಒಂದು ವಿಡಿಯೋ ಮೂಲಕ ನೀವು ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಲೋನ್ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್.